ಇನ್ನು ಅನುದಾನ ಹಂಚಿಕೆ ತಾರತಮ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬಳಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ಲೆಕ್ಕ ಇದೆ. ಬಿಜೆಪಿ ಸರ್ಕಾರದಿಂದಲೇ ಹೆಚ್ಚು ಹಣ ಬಂದಿದೆ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮ ಬಳಿ ಕಾಂಗ್ರೆಸ್ ಬಿಜೆಪಿ ಸರ್ಕಾರದ ಲೆಕ್ಕ ಇದೆ ಅಂತ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಹೇಳಿರೋದು. ದಾಖಲೆಗಳನ್ನ ಜನರ ಮುಂದೆ ಇಡೋಣ, ಸಿಎಂ ಸಿದ್ದರಾಮಯ್ಯಗೆ ಸುಧಾಕರ್ ಸವಾಲು ಹಾಕಿದ್ದಾರೆ. ಸರ್ಕಾರದ ಖಜಾನೆ ಖಾಲಿ ಮಾಡಿ ಮೊಸಳೆ ಕಣ್ಣೀರು ಹಾಕಲಾಗ್ತಾ ಇದೆ ಅಂತ, ಚುನಾವಣಾ ಸಮಯದಲ್ಲಿ ಕಾಂಗ್ರೆಸ್ನಿಂದ ಬೀದಿ ನಾಟಕ ಆಡಲಾಗ್ತಾ ಇದೆ ಅಂತ ಕಾಂಗ್ರೆಸ್ ವಿರುದ್ಧ ಡಾಕ್ಟರ್ ಕೆ ಸುಧಾಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಅನುದಾನ ಹಂಚಿಕೆ ತಾರತಮ್ಯದ ವಿಚಾರಕ್ಕೇನು ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿ ನಡೆಸಿದ್ರು, ಈ ವಿಚಾರವನ್ನ ವಿವರಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಕೆ ಸುಧಾಕರ್ ಹೇಳಿಕೆಯನ್ನ ಕೊಟ್ಟಿರೋದು. 2004ರಿಂದ 14 UPA ಸರ್ಕಾರ, 14ರಿಂದ UPA 24 NDA ಸರ್ಕಾರ. ಈ ಎರಡೂ ಸರ್ಕಾರಗಳಲ್ಲಿ ಕರ್ನಾಟಕಕ್ಕೆ ಯಾವ್ಯಾವ ವರ್ಷ ಎಷ್ಟಿದೆ ಅಂತೇಳಿ ನನ್ನ ಹತ್ರನೂ ದಾಖಲೆ ಇದೆ. ಅದನ್ನು ಬೇಕಿದ್ರೆ ನಾಳೆ ಬಿಡುಗಡೆ ಮಾಡ್ತೀನಿ. ಆಗ ರಾಜ್ಯದ ಜನರು ಹೇಳಿ ಯಾರು ಎಷ್ಟು ಪಟ್ಟು ಹೆಚ್ಚು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ, ಯಾರು ಈ ರಾಜ್ಯಕ್ಕೆ ನಿಜವಾದಂಥ ಅನ್ಯಾಯ ಮಾಡಿ ಇವತ್ತು ಈ ಸರ್ಕಾರದ ಖಜಾನೆಯನ್ನು ಖಾಲಿ ಮಾಡಿ ಇವತ್ತು ಭಿಕ್ಷೆಯ ಪಾತ್ರೆಯನ್ನು ಇಟ್ಕೊಂಡು ಇವತ್ತು ಜನರ ಮುಂದೆ ಹೋಗಿ ಮೊಸಳೆ ಕಣ್ಣೀರನ್ನು ಯಾರು ಸುರಿಸ್ತಾ ಇದ್ದಾರೆ ಅಂತೇಳಿ ಅವಾಗ ಅರ್ಥ ಆಗ್ತದೆ. ಚುನಾವಣೆ ಸಂದರ್ಭದಲ್ಲಿ ಏನು ಬೀದಿ ನಾಟಕ ಮಾಡ್ತಾರೆ ಕಾಂಗ್ರೆಸ್ ಅನ್ನೋದು ನಾವು 23ರಲ್ಲಿ ನೋಡಿದ್ದೀವಿ, ಜನ ಕೂಡ ನೋಡಿ.